ಹಾಯ್ ಫ್ರೆಂಡ್ಸ್, ಸಚಿವ ಕೃಷ್ಣ ಬೈರೇಗೌಡ ಜೀವನದ ಕತೆ ಗೊತ್ತಾ? ಇವರು ಬೆಳೆದು ಬಂದ ಹಾದಿ ಹೇಗಿದೆ? ಕೃಷ್ಣ ಬೈರೇಗೌಡ ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಎಷ್ಟು ಸಲ ಗೆದ್ದಿದ್ದಾರೆ? ಎಷ್ಟು ಸಲ ಸಚಿವರಾಗಿದ್ದಾರೆ? ಇವರು ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ಇವರ ಕುಟುಂಬ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1973ರ ಏಪ್ರಿಲ್ 4ರಂದು ಜನನ ಕೃಷ್ಣ ಬೈರೇಗೌಡ. ಇವರು 1973ರ ಏಪ್ರಿಲ್ 4ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಸಿ ಬೈರೇಗೌಡ, ತಾಯಿ ಸಾವಿತ್ರಮ್ಮ. ತಂದೆ ಸಿ ಬೈರೇಗೌಡರು ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. 5 ಸಲ ಶಾಸಕರಾಗಿ ಜೆ.ಎಚ್. ಪಟೇಲ್ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಹೀಗಾಗಿ ಕೃಷ್ಣ ಬೈರೇಗೌಡ ಬಾಲ್ಯದ ಜೀವನದಲ್ಲಿ ಏನೂ ಕಷ್ಟ ಇರಲಿಲ್ಲ, ಆರಾಮದಾಯಕವಾಗಿ ಇತ್ತು. ಒಕ್ಕಲಿಗ ಸಮುದಾಯ ಇವರದ್ದಾಗಿತ್ತು. ಕೃಷ್ಣ ಬೈರೇಗೌಡ ಎಷ್ಟು ಓದಿದ್ದಾರೆ? ನರ್ಸಾಪುರದ ಸರ್ಕಾರಿ ಪ್ರೈಮರಿ ಸ್ಕೂಲ್ನಲ್ಲಿ ಕೃಷ್ಣ ಬೈರೇಗೌಡ ಆರಂಭಿಕ ಶಿಕ್ಷಣ ಪಡೆದ್ರು. ಮುದ್ದೇನಹಳ್ಳಿಯ ಸತ್ಯಸಾಯಿ ಸ್ಕೂಲ್ನಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ್ರು. ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪಿಯುಸಿ ಕಂಪ್ಲೀಟ್ ಮಾಡಿದ್ರು. 1994ರಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿ ಪಡ್ಕೊಂಡ್ರು. ನಂತರ ಹೆಚ್ಚಿನ ಓದಿಗೆ ಅಮೆರಿಕಾಗೆ ತೆರಳಿದ್ರು. ವಾಷಿಂಗ್ಟನ್ ಡಿಸಿಯಲ್ಲಿರೋ ಅಮೆರಿಕನ್ ಯೂನಿವರ್ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ವಿಚಾರದಲ್ಲಿ ಎಂಎ ಕಂಪ್ಲೀಟ್ ಮಾಡಿದ್ರು. ಕೃಷಿಗೆ ಇಳಿದ ಕೃಷ್ಣ ಬೈರೇಗೌಡ 1999ರಲ್ಲಿ ಮಾಸ್ಟರ್ಸ್ ಮಾಡಿದ್ರು. ನಂತರ ವಾಷಿಂಗ್ಟನ್ನ ಎಥಿಯೋಪಿಯನ್ ರಾಯಭಾರಿ ಕಚೇರಿಯಲ್ಲಿ ಅಸೋಸಿಯೇಟ್ ಆಗಿ ತಮ್ಮ ಪ್ರಾಜೆಕ್ಟ್ ಮುಗಿಸಿದ್ರು. ಇದರ ನಡುವೆ ವಾಷಿಂಗ್ಟನ್ ಡಿಸಿಯಲ್ಲಿ ಡೆವಲಪ್ಮೆಂಟ್ ಆಲ್ಟರ್ನೇಟಿವ್ಸ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ ಕರ್ನಾಟಕಕ್ಕೆ ಮರಳಿದ ಕೃಷ್ಣ ಬೈರೇಗೌಡ ನೇರವಾಗಿ ರಾಜಕೀಯಕ್ಕೆ ಬರಲಿಲ್ಲ. 2000ರಿಂದ 2002ರವರೆಗೆ ಕೋಲಾರ ಜಿಲ್ಲೆಯಲ್ಲಿದ್ದ ತಮ್ಮದೇ ಜಮೀನಿನಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. 2003ರಲ್ಲಿ ತಂದೆ ನಿಧನ, ರಾಜಕೀಯ ಎಂಟ್ರಿ. ಕೃಷ್ಣ ಬೈರೇಗೌಡರ ತಂದೆ ಸಿ ಬೈರೇಗೌಡ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ಪಕ್ಷದ ನಾಯಕರಾಗಿದ್ರು. ಆದ್ರೆ 2003ರಲ್ಲಿ ಇವರು ವಿಧಿವಶರಾದ್ರು. ಸಿ ಬೈರೇಗೌಡ ಕೋಲಾರದ ವೇಮಗಲ್ ಅನ್ನೋ ವಿಧಾನಸಭೆ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ರು. ಅವರ ನಿಧನದಿಂದ ತೆರವಾದ ವೇಮಗಲ್ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಅದರಲ್ಲಿ ಕೃಷ್ಣ ಬೈರೇಗೌಡ ಸ್ಪರ್ಧಿಸಿದ್ರು. ಮೊದಲ ಸಲವೇ ವಿನ್ ಕೂಡ ಆದ್ರು. ಈ ರೀತಿ ಕೃಷ್ಣ ಬೈರೇಗೌಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಕೃಷ್ಣ ಬೈರೇಗೌಡ ಕೂಡ ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾ ಪಕ್ಷದಲ್ಲೇ ಇದ್ರು. ಆದ್ರೆ 2004ರ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಕಾಂಗ್ರೆಸ್ ಸೇರಿ ವೇಮಗಲ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. 2ನೇ ಬಾರಿಗೆ ವಿನ್ ಕೂಡ ಆದ್ರು. 2007ರಲ್ಲಿ ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಬ್ಯಾಟರಾಯನಪುರಕ್ಕೆ ಗೌಡ್ರ ಎಂಟ್ರಿ. 2008ರ ಚುನಾವಣೆ ವೇಳೆಗೆ ಕೋಲಾರದ ವೇಮಗಲ್ ಕ್ಷೇತ್ರ ಬಿಟ್ಟು ಕೃಷ್ಣ ಬೈರೇಗೌಡ ಬೆಂಗಳೂರಿನತ್ತ ಮುಖ ಮಾಡಿದ್ರು. ಬ್ಯಾಟರಾಯನಪುರ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ದಾಖಲೆಯ ಮತ ಪಡೆದು ವಿನ್ ಕೂಡ ಆದ್ರು. ಇದಾದ್ಮೇಲೆ ಕೃಷ್ಣ ಬೈರೇಗೌಡ ತಮ್ಮ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ವೇಗವಾಗಿ ಬಗೆಹರಿಸೋಕೆ ಶುರು ಮಾಡಿದ್ರು. ಪಾರ್ಕ್, ಜಿಮ್ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಹರಿಸಿದ್ರು. ಸ್ಕೂಲ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾಸ್ ರೂಮ್, ಆಡಿಟೋರಿಯಂಗಳು ಮತ್ತು ಪಬ್ಲಿಕ್ ಟಾಯ್ಲೆಟ್ಗಳನ್ನ ನಿರ್ಮಿಸಿದ್ರು. ಬ್ಯಾಟರಾಯನಪುರದಲ್ಲಿ 2200 ಮಂದಿಗೆ ಹಕ್ಕುಪತ್ರಗಳನ್ನು ಕೂಡ ಕೊಡಿಸಿದ್ರು. 100 ಜನರಿಗೆ ಸರ್ಕಾರದ ಕಡೆಯಿಂದ ಮನೆ ಕಟ್ಟಿಸಿಕೊಟ್ರು. ಈ ರೀತಿ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಒಂದು ಗಟ್ಟಿ ನೆಲೆ ಮಾಡಿಕೊಂಡ್ರು. 2012ರಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ರು. 2013ರಲ್ಲಿ ಮತ್ತೆ ವಿನ್, ಸಚಿವ ಸ್ಥಾನ. 2013ರ ಚುನಾವಣೆಯಲ್ಲಿ ಮತ್ತೆ ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ಸಿದ್ದರಾಮಯ್ಯ ಸಿಎಂ ಆದಾಗ ಅವರ ಕ್ಯಾಬಿನೆಟ್ನಲ್ಲಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ರು. ಈ ವೇಳೆ ರಾಜ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಹಲವಾರು ಹೆಜ್ಜೆಗಳನ್ನ ಇಟ್ರು. ರೈತರ ಅನುಕೂಲಕ್ಕಾಗಿ ಈ ಮಂಡಿ ಅನ್ನೋ ಕಾನ್ಸೆಪ್ಟ್ ಜಾರಿಗೆ ತಂದ್ರು. ಇದರಿಂದ ರೈತರ ಆದಾಯ 38% ಹೆಚ್ಚಾಯಿತು. ಕೃಷಿ ಹೊಂಡಗಳ ನಿರ್ಮಾಣ, ಕೆರೆಗಳ ಜೀರ್ಣೋದ್ಧಾರದತ್ತ ಕೃಷ್ಣ ಬೈರೇಗೌಡ ಗಮನ ಕೊಟ್ರು. 2018ರ ಚುನಾವಣೆಯಲ್ಲಿ ಬ್ಯಾಟರಾಯನಪುರದಿಂದ ಮತ್ತೆ ಸ್ಪರ್ಧಿಸಿ ಗೆದ್ದ ಇವರು ಸಮ್ಮಿಶ್ರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದ್ರು. 2023ರಲ್ಲಿ ಮತ್ತೆ ಗೆಲುವು, ಸಚಿವ ಸ್ಥಾನ.
2023ರ ಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರದಿಂದ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸದ್ಯ ಕಂದಾಯ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ಆಕ್ಟಿವ್ ಆಗಿರೋ ಸಚಿವ ಅಂತ ಹೆಸರು ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಕರ್ನಾಟಕದ ಚಾರಣಿಗರು ಸಂಕಷ್ಟಕ್ಕೆ ಸಿಲುಕಿದಾಗ ಖುದ್ದು ಕೃಷ್ಣ ಬೈರೇಗೌಡ ಅಲ್ಲಿಗೆ ಹೋಗಿದ್ರು. ಚಾರಣಿಗರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ರು. ಕೃಷ್ಣ ಬೈರೇಗೌಡ ಕುಟುಂಬ ಹೇಗಿದೆ? ಕೃಷ್ಣ ಬೈರೇಗೌಡ ಅಮೆರಿಕಾದಲ್ಲಿ ಓದುತ್ತಿದ್ದಾಗ ಮೀನಾಕ್ಷಿ ಶೇಷಾದ್ರಿ ಅನ್ನೋರ ಪರಿಚಯವಾಯಿತು. ಇಬ್ಬರು ಬೆಂಗಳೂರಿನವರೇ ಆಗಿದ್ರಿಂದ ತುಂಬಾ ಕ್ಲೋಸ್ ಆದ್ರು. ಅದೇ ನಂತರದಲ್ಲಿ ಪ್ರೀತಿಗೆ ತಿರುಗಿ ಮದುವೆ ಆದ್ರು. ದೇವರಲ್ಲಿ ನಂಬಿಕೆ ಇಲ್ಲದಿದ್ರು ಎಲ್ಲ ಹಬ್ಬಗಳನ್ನು ಆಚರಿಸಿಕೊಳ್ತಾರೆ. ಕೃಷ್ಣ ಬೈರೇಗೌಡರು ಒಕ್ಕಲಿಗರಾದ್ರೂ ಮಾಂಸಾಹಾರ ಸೇವಿಸೋದಿಲ್ಲ. ಹತ್ತತ್ರ 30 ವರ್ಷಗಳಿಂದ ಮಾಂಸಾಹಾರ ತ್ಯಜಿಸಿದ್ದು ಪ್ಯೂರ್ ವೆಜಿಟೇರಿಯನ್ ಆಗಿದ್ದಾರೆ. ಅದರಲ್ಲೂ ಆರ್ಗ್ಯಾನಿಕ್ ತರಕಾರಿ ಮತ್ತು ಮಿಲೆಟ್ಸ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ರಾಜಕೀಯಕ್ಕೆ ಬಂದ್ರು ಕೃಷಿಯನ್ನು ಮರೆತಿಲ್ಲ. ಇಂದಿಗೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಆಸ್ತಿ ಎಷ್ಟಿದೆ? ಕೃಷ್ಣ ಬೈರೇಗೌಡ ಕಳೆದ ಚುನಾವಣೆ ವೇಳೆ ತಮ್ಮ ಆಸ್ತಿ 16 ಕೋಟಿ 70 ಲಕ್ಷ ರೂಪಾಯಿ, ಸಾಲ 95 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಪತ್ನಿ ಮೀನಾಕ್ಷಿ ಬಳಿ 380 ಗ್ರಾಂನಷ್ಟು ಚಿನ್ನ ಇದೆ. ಆದ್ರೆ ಕೃಷ್ಣ ಬೈರೇಗೌಡರ ಬಳಿ ಸ್ವಲ್ಪವೂ ಚಿನ್ನ ಇಲ್ಲ. ಇಬ್ಬರ ಬಳಿಯೂ ಒಂದೊಂದು ಕಾರು ಇದೆ. ಕೃಷಿ, ಬ್ಯಾಂಕ್ ಬಡ್ಡಿ ಮತ್ತು MLA ಸ್ಯಾಲರಿ ತಮ್ಮ ಆದಾಯದ ಮೂಲ ಅಂತ ಮಾಹಿತಿ ನೀಡಿದ್ದಾರೆ. ಕೃಷ್ಣ ಬೈರೇಗೌಡ ಶಾಸಕ, ಸಚಿವ ಆಗಿದ್ರು ಪತ್ನಿ ಮೀನಾಕ್ಷಿ ಈಗಲೂ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಕ್ಲೀನ್ ಇಮೇಜ್ ಹೊಂದಿರೋ ಸಚಿವ. ಇವರು ರಾಜಕಾರಣಕ್ಕೆ ಬಂದು 20 ವರ್ಷ ಕಳೆದಿದೆ. 6 ಸಲ ಶಾಸಕರಾಗಿ 3ನೇ ಸಲ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಈವರೆಗೆ ಇವರ ವಿರುದ್ಧ ಒಂದೇ ಒಂದು ಆರೋಪ ಕೇಳಿ ಬಂದಿಲ್ಲ. ಕ್ಲೀನ್ ಇಮೇಜ್ ಮೇಂಟೈನ್ ಮಾಡಿದ್ದಾರೆ. ಏನೇ ಸಮಸ್ಯೆ ಆದ್ರೂ ಕ್ವಿಕ್ ರೆಸ್ಪಾನ್ಸ್ ಮೂಲಕ ಹೆಸರು ಮಾಡಿದ್ದಾರೆ. ಪಕ್ಷದ ವಿರುದ್ಧ ಅಥವಾ ಪಕ್ಷದ ನಾಯಕರ ವಿರುದ್ಧ ಏನಾದ್ರೂ ಆರೋಪ ಕೇಳಿ ಬಂದ್ರೆ ಮೀಡಿಯಾ ಮುಂದೆ ಬಂದು ಸ್ಪಷ್ಟನೆ ಕೊಡೋದ್ರಲ್ಲೂ ಇವರೇ ಮುಂದೆ ಇರ್ತಾರೆ. ಸದ್ಯ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಗಟ್ಟಿಯಾಗಿ ನಿಂತವರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಫ್ರೆಂಡ್ಸ್, ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆಯ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.